ಮಹದಾಯಿ ಯೋಜನೆ ಕುರಿತು ಗೋವಾ ಸಿಎಂ ಹೇಳಿಕೆ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ನಡೆಯನ್ನು ತೀವ್ರವಾಗಿ ಖಂಡಿಸುತ್ತೇನೆ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರದಿಂದ ಅನುಮತಿ ಕೊಡ್ತಾ ಇಲ್ಲ, ರಾಜ್ಯದ ರೈತರ ಮೇಲೆ ದೊಡ್ಡ ಪ್ರಹಾರ ಮಾಡ್ತಾ ಇದ್ದಾರೆ. ಬರ ಪ್ರವಾಹ ಕೇಂದ್ರದ ಪುರಸ್ಕೃತ ವ್ಯವಸ್ಥೆಯಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಈಶ್ವರ್ ಖಂಡ್ರೆ ಖಂಡಿಸಿದ್ದಾರೆ. ಮುಖ್ಯಮಂತ್ರಿಗಳು ಏನು ಅವರ ವಿಧಾನಸಭೆಯಲ್ಲಿ ಮಹದಾಯಿ ಯೋಜನೆಗೆ ಕೇಂದ್ರದ ಅರಣ್ಯ ಪರಿಸರ ಇಲಾಖೆ ಅನುಮತಿ ಕೊಡೋದಿಲ್ಲ ಅಂತ ಹೇಳಿದಂಥದ್ದು ನಾನು ತೀವ್ರವಾಗಿ ಖಂಡಿಸ್ತೇನೆ. ನಮ್ಮ ಪ್ರಸ್ತಾವನೆ ಇವತ್ತು ಅರಣ್ಯ ಪರಿಸರ ಹವಾಮಾನ ಬದಲಾವಣೆ ಇಲಾಖೆ ಕೇಂದ್ರಕ್ಕೆ ಕಳಿಸಿದ್ದೇವೆ. ಇದು ಕರ್ನಾಟಕ ರಾಜ್ಯದ ರೈತರ ಮೇಲೆ ಒಂದು ದೊಡ್ಡ ಕೇಂದ್ರದ ಪ್ರಹಾರ ಅಂತ ಹೇಳಬಹುದು. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿಕ್ರಿಯಿಸಿದ್ದಾರೆ. ಪ್ರತಿಯೊಂದು ವಿಷಯದಲ್ಲಿ ಬರ ಇರ್ಬೋದು, ಪ್ರವಾಹ ಇರ್ಬೋದು, ಕೇಂದ್ರ ಸರ್ಕಾರದ ಏನು ಪುರಸ್ಕೃತ ಕಾರ್ಯಕ್ರಮಗಳಿದ್ದಾವೆ ಅವೆಲ್ಲ ಕಾರ್ಯಕ್ರಮಗಳಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಇದೇ ರೀತಿ ಅನ್ಯಾಯ ಆಗಿದ್ರೆ ಫೆಡರಲ್ ಸ್ಟ್ರಕ್ಚರ್ಗೆ ಧಕ್ಕೆ ಆಗ್ತದೆ. ಇಡೀ ರಾಜ್ಯದ ಜನ ಕೇಂದ್ರ ಸರ್ಕಾರ GST ವಿತರಣೆಯಲ್ಲಿ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ನಮಗೆ ಆಗುವಂಥ ಹಣಕಾಸು ಇವತ್ತು ಕೊಡುವಂಥ ವಿಚಾರದಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಕರ್ನಾಟಕದ ಮೇಲೆ ಅನ್ಯಾಯ ಆಗ್ತಾ ಇದೆ. ಇದರ ವಿರುದ್ಧ ಖಂಡನೆಯೂ ಮಾಡ್ತೇವೆ ಮತ್ತು ಹೋರಾಟನೂ ಮಾಡ್ತೇವೆ. ಅವಶ್ಯಕತೆ ಬಿದ್ದರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ನ್ಯಾಯ ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಕೇಂದ್ರ ಸರ್ಕಾರ ಮಹದಾಯಿ ಬಗ್ಗೆ ಮಲದಾಯಿ ಧೋರಣೆ ತೋರಿಸ್ತಾನೆ ಇರ್ತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಯಾಕಂದರೆ ಗೋವಾದಲ್ಲಿ BJP ಸರ್ಕಾರ ಇದೆ. ಆಮೇಲೆ ಕೇಂದ್ರ ಸರ್ಕಾರ ಇದುವರೆಗೂ ಕೂಡ ಮಹದಾಯಿ ವಿಚಾರದಲ್ಲಿ ಕರ್ನಾಟಕದ ನಮಗೇನು ನೀರು ಹಂಚಿಕೆ ಆಗಿದೆ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೂ ಕೂಡ ನಮಗೆ ಅನುಮತಿ ಕೊಡ್ತಾ ಇಲ್ಲ. ನಮ್ಮ ರಾಜ್ಯದಿಂದ 2019ರಲ್ಲಿ 25 ಜನ MP ಗಳು ಗೆದ್ದೋದ್ರು. ಮೊನ್ನೆ 2023ರಲ್ಲಿ 17 ಜನ BJP MP ಗಳು, 2 JDS, ಒಟ್ಟು 19 ಜನ ಗೆದ್ದಿದ್ರು ಕೂಡ ಯಾರೂ ಕೂಡ ಮಹದಾಯಿ ಬಗ್ಗೆ ಆಗಲಿ ಅಥವಾ ನಮಗೆ GST ಅನುದಾನ ಸಮರ್ಪಕವಾಗಿ ಕೊಡದೇ ಇರೋದ್ರ ಬಗ್ಗೆ ಆಗಲಿ ಅಥವಾ ನಮ್ಮ ರಾಜ್ಯದ ನೆಲ ಜಲ ಭಾಷೆ ವಿಚಾರದಲ್ಲಿ ಯಾರೂ ಕೂಡ ಇವರು ಬಾಯಿ ಬಿಡ್ತಾ ಇಲ್ಲ. ಅದರಿಂದ ಕರ್ನಾಟಕದ ಜನತೆ ಇಂಥವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ದು ನಮ್ಮ ರಾಜ್ಯದ ದುರದೃಷ್ಟ ಅಂತ ನಾವು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಕೆಲಸಕ್ಕೆ ಬಾರದ್ದೆಲ್ಲ ಮಾತಾಡ್ತಾರೆ MP ಗಳು, ಆದರೆ ನಮ್ಮ ರಾಜ್ಯದ ಹಿತಾಸಕ್ತಿ ಬಗ್ಗೆ ಮಹದಾಯಿ ಇರ್ಬೋದು, GST ಇರ್ಬೋದು, ಬೇರೆ ಅನುದಾನಗಳಿರ್ಬೋದು, ಮೆಟ್ರೋ ಇರ್ಬೋದು, ಯಾವುದ್ರ ಬಗ್ಗೆನೂ ಮಾತಾಡಲ್ಲ. ರೈಲ್ವೆ ಇರ್ಬೋದು, ಯಾವುದ್ರ ಬಗ್ಗೆನೂ ಮಾತಾಡಲ್ಲ. ಅವರು ಆಯ್ಕೆಯಾಗಿ ಏನಕ್ಕೆ ಇವರು ಆಯ್ಕೆ ಆಗಿದ್ದು ಜನ ಯೋಚನೆ ಮಾಡಬೇಕು. ಇಂಥವ್ರಿಗೆ ಮತ ಕೊಟ್ಟು ರಾಜ್ಯದ ಹಿತಾಸಕ್ತಿಗೆ ಧಕ್ಕೆ ತರ್ತಾ ಇರ್ತಕ್ಕಂಥ ಲೋಕಸಭಾ ಸದಸ್ಯರ ಬಗ್ಗೆ ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಬುದ್ಧಿ ಕೆಲಸ ಮಾಡಿದ್ರೆ ಆಗ BJPಗೆ ಬುದ್ಧಿ ಬರುತ್ತೆ. ಕೇಂದ್ರ ಸರ್ಕಾರ ಅಂತ ಬಿಡಿ, ಯಾರು ಕೂಡ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿ ಮಂತ್ರಿಗಳಾಗಿರ್ತಕ್ಕಂಥವರು ಕೂಡ ನಮ್ಮ ರಾಜ್ಯದ ಹಿತಾಸಕ್ತಿನೇ ಕಡೆಗಣಿಸಿದ್ದಾರೆ. ಮತ್ತು ಮೋದಿಯವರಾಗಲಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕರ್ನಾಟಕಕ್ಕೆ ಬರ್ತಾರೆ, ಫ್ಲೈಯಿಂಗ್ ವಿಸಿಟ್ಸು. ಏನೊಂದು 20-25 ವಿಸಿಟ್ಸು ಎಲೆಕ್ಷನ್ ಬಂದರೆ. ಅವರು ಇನ್ನು BJP ಅಧ್ಯಕ್ಷರು ನಡ್ಡಾ ಅವರು ಮತ್ತು ಶಾ ಅವರು ಏನು ಬಂದು ಆಶ್ವಾಸನೆ ಕೊಡ್ತಾರೆ ಚುನಾವಣೆ ಸಂದರ್ಭದಲ್ಲಿ. ಚುನಾವಣೆ ಆದಮೇಲೆ ಕರ್ನಾಟಕ ಇದೆ ಅನ್ನೋದನ್ನೇ ಮರೆತು ಬಿಡ್ತಾರೆ ಅವರು. ಮಹದಾಯಿ ನ್ಯಾಯಾಧಿಕರಣ ITPರಲ್ಲಿ 13.42 TMCಯನ್ನು ನಮ್ಮ ರಾಜ್ಯಕ್ಕೆ ಹಂಚಿಕೆ ಮಾಡಿದೆ. ಅದಕ್ಕೆ ಗೋವಾದವರು ಸುಪ್ರೀಂ ಕೋರ್ಟ್ಗೆ ಹೋದರು, ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ. ಅಲ್ಟಿಮೇಟ್ಲಿ ಕರ್ನಾಟಕದ ಪರ ಜಯ ಸಿಕ್ಕಿದೆ. ಆನಂತರ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಅದರ ನಂತರ ಮಹದಾಯಿ ನ್ಯಾಯಾಧಿಕರಣದ ಆದೇಶವನ್ನು ಪಾಲನೆ ಮಾಡಬೇಕಂತ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು ಟೆಂಡರ್ ಕರೆದು ಗುತ್ತಿಗೆದಾರರಿಗೆ ವರ್ಕ್ ಆರ್ಡರ್ ಕೂಡ ಕೊಟ್ಟಿವಿ. ಇಂಥ ಸಂದರ್ಭದಲ್ಲಿ ಗೋವಾದ ಮುಖ್ಯಮಂತ್ರಿ ಗೋವಾ ವಿಧಾನಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡಂಗಿಲ್ಲ ಅಂತ ಹೇಳಲಿಕ್ಕೆ ಇವ್ರು ಯಾರು ಹೇಳಕ್ಕೆ? ನ್ಯಾಯಾಲಯ ಆದೇಶ ಮಾಡಿದೆ, ಮಹದಾಯಿ ನ್ಯಾಯಾಧಿಕರಣ ಆಗೈತಿ. ಮಹದಾಯಿ ನ್ಯಾಯಾಧಿಕರಣ ಮುಂದೆ ವಾದ ವಿವಾದ 2 ರಾಜ್ಯಗಳಾಗೈತಿ. ನೀರಿ ಒಂದು ಸಂಸ್ಥೆ ಪರಿಸರಕ್ಕೆ ಯಾವುದೇ ಹಾನಿ ಇಲ್ಲ ಅಂತ ತಿಳ್ಕೊಂಡು ಹೇಳಿ
ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಸಂಸ್ಥೆನ ಅನುಮತಿ ಕೊಟ್ಟತಿ. ಇವತ್ತು ಈ ಗೋವಾದವ್ರು ಕೇವಲ ಅವ್ರು ಇಬ್ಬರು ಸಂಸದರು, ನಾವು 28 ಜನ ಸಂಸದರು. ಏನು ಇವ್ರು ಕೇಳಿ ಎಲ್ಲ ನಾವು ಬಾಳೆ ಮಾಡ್ತೀವಿ. ಇವತ್ತು ಅವ್ರಿಗೆ ಹಾಲು ನಿಲ್ಲಿಸ್ಬಿಟ್ವಿ ಅಂದ್ರೆ ಕುಡಿಯೋಕೆ ಹಾಲಿಲ್ಲ, ಅವ್ರಿಗೆ ಕಾಯಿಪಲ್ಯ ನಿಲ್ಲಿಸ್ಬಿಟ್ರೆ ಪಲ್ಯ ಮಾಡೋಕೆ ಅವ್ರಿಗೆ ಕಾಯಿಪಲ್ಯ ಇಲ್ಲ. ಅದು ಒಂದು ಸೌಹಾರ್ದಯುತ ರಾಜ್ಯಗಳು, ಒಂದು ರಾಜ್ಯ ಒಂದು ಬಾಜು ರಾಜ್ಯಕ್ಕೆ ಅನುಕೂಲ ಮಾಡ್ತಕ್ಕಂಥದ್ದು. ಯಾವುದೇ ಪರಿಸ್ಥಿತಿ ಒಳಗೆ ಯಾರು ಏನು ಗೋವಾದವ್ರು ಮನಸ್ಸು ಮಾಡಿದ್ರು ಅದನ್ನು ತಡೆ ಒಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ಮಾನ್ಯ ನಮ್ಮ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ವಿನಂತಿ ಮಾಡೇವಿ, ತಕ್ಷಣ ಇದು ಮಾಡ್ಬೇಕಂತ ಹೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಸರ್ವಪಕ್ಷದ ಸಭೆ ಕರಿಬೇಕು ಅಂತ ಹೇಳಿ ಪತ್ರವನ್ನು ಕೂಡ ಕೊಡತ್ತೀನಿ. ಯಾರು ಸುಳ್ಳು ಹೇಳ? ಅವ್ರಿಗೇನು ಕೇಂದ್ರ ಸರ್ಕಾರ ಅವ್ರ ನಡಕ್ ಮಾತಾಡೋಕೆ ಗೊತ್ತಿಲ್ಲ. ಎರಡು ರಾಜ್ಯದ ಮಾತು ನಡೀತೋ 28 ಜನ ಸಂಸದರು ನಡೀತಿತ್ತು ಅಂತ ಕೇಳಬೇಕಾಗಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಅವ್ರು ಮಾತಾಡ್ತಾರಲ್ಲ, ಯಾಕೆ ಈ ವಿಷಯಕ್ಕೆ ಮಾತಾಡ್ತಾ ಇಲ್ಲ? ಏನವ್ರು ನಮ್ಮ ರಾಜ್ಯಕ್ಕೆ ಬೇಡಾಗಿದೆ? ಇವತ್ತು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಕ್ಷಣ ಸರ್ವಪಕ್ಷ ಸಭೆ ಕರಿಬೇಕಂತ ಹೇಳಿ ಪತ್ರವನ್ನು ಕೊಡತ್ತೀನಿ. ಇದರಲ್ಲಿ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನು ತೋರಿಸ್ತಾ ಇದೆ. ಗೋವಾ ಮುಖ್ಯಮಂತ್ರಿಗಳು ಹೇಳಿರುವಂಥ ಆ ಹೇಳಿಕೆ ನಿಜವಾಗಿಯೂ ಕರ್ನಾಟಕದ ಜನರ ಮನಸ್ಸಿನಲ್ಲಿ ಆಕ್ರೋಶ ಮೂಡಿದೆ. ಮಹದಾಯಿಗೆ ಅನುಮತಿ ಕೊಡೋದರಲ್ಲಿ ಕೇಂದ್ರ ಸರ್ಕಾರ ಏನು ವಿಳಂಬ ದ್ರೋಹ ಮಾಡ್ತಾ ಇದೆ, ಇದು ನಮ್ಮ ಫೆಡರಲ್ ವ್ಯವಸ್ಥೆಯನ್ನು ಅಶಕ್ತಗೊಳಿಸ್ತಕ್ಕಂಥ ಕ್ರಮ ಆಗಿದೆ. ನಾನು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸ್ತೀನಿ, ಒತ್ತಾಯಿಸ್ತೀನಿ, ಅನ್ಯಾಯವನ್ನು ಮಾಡದೆ ತಕ್ಷಣ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸಹೋದ್ಯೋಗಿ ಬಸವರಾಜ್. ಇವತ್ತು ಈಗ ನನ್ನ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್ ಹೂಗಾರ್, ಇವತ್ತು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಗೋವಾ ಸಿಎಂ ಕೊಟ್ಟಂತ ಹೇಳಿಕೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಕಾಂಗ್ರೆಸ್ನ ಮಂತ್ರಿಗಳು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡ್ತಾ ಇದ್ದಾರೆ. ಸೊ ಸಾವಂತ್ ಹೇಳಿಕೆ, ಈಗ ಕೇಂದ್ರದ ರಿಯಾಕ್ಷನ್ ಏನು ಅಂತ ಸದ್ಯ ನಿರೀಕ್ಷೆ ಇದೆ. ಬಸವರಾಜ್, ಏನ್ ನಡೀತಾ ಇದೆ ಈ ವಿಚಾರದಲ್ಲಿ? ನಮಸ್ಕಾರ. ಉತ್ತರ ಕರ್ನಾಟಕ ಭಾಗದ ಗದಗ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ ಈ ಒಂದು ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಯೋಜನೆ ಆಗಿರ್ತಕ್ಕಂಥ ಮಹದಾಯಿ ಮತ್ತು ಕಳಸಾ ಬಂಡೂರು ಯೋಜನೆಗಳು ಏನಿದಾವೆ, ಈ ಯೋಜನೆ ಜಾರಿಗಾಗಿ ಹಲವಾರು ವರ್ಷಗಳಿಂದ ಹೋರಾಟವನ್ನ ಆ ಭಾಗದ ರೈತರು ಜನರು ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಯೋಜನೆ ಜಾರಿ ಆಗ್ಬೇಕಾದ್ರೆ ಗೋವಾ ಒಂದ್ ಕಡೆ ಪದೇ ಪದೇ ಖ್ಯಾತಿಯನ್ನ ತೆಗಿತಾ ಇದೆ. ಗೋವಾದ ಸಿಎಂ ಆಗಿರ್ತಕ್ಕಂಥ ಸಾವಂತ್ ಅವರು ವಿಧಾನಸಭೆಯಲ್ಲಿ ಈಗಾಗಲೇ ಕೇಂದ್ರ ಪರಿಸರ ಖಾತೆ ಸಚಿವರು ಹೇಳಿದ್ದಾರೆ, ನಾವು ಅನುಮತಿ ಕೊಡೋದಿಲ್ಲ ಮಹದಾಯಿ ಯೋಜನೆಗೆ ಅನ್ನುವಂಥದ್ದು, ನನಗೆ ಮಾತು ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಜನರೇ ಒಂದು ಆಕ್ರೋಶಕ್ಕೆ ಗುರಿಯಾಗಿದೆ. ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಸಚಿವರು, ಸಿಎಂ ಮತ್ತೆ DCM ಎಲ್ಲರೂ ಕೂಡ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾವಂತ್ ಅವರ ಹೇಳಿಕೆ ಸರಿಯಾದ ನಡೆಯಲ್ಲ, ಒಕ್ಕೂಟದ ವ್ಯವಸ್ಥೆಗೂ ಕೂಡ ಇದು ಶೋಭೆ ತರುವಂತದ್ದಲ್ಲ. ನಾವು ಕೂಡಲೇ ಒಂದು ಸರ್ವಪಕ್ಷವನ್ನು ಕೂಡ ತೆಗೆದುಕೊಂಡು ಹೋಗ್ತೇವೆ. MP ಗಳನ್ನ 28 ಲೋಕಸಭಾ ಸದಸ್ಯರನ್ನು ಕೂಡ ತೆಗೆದುಕೊಂಡು ಹೋಗಿ ಕೇಂದ್ರದ ಜಲಶಕ್ತಿ ಪರಿಸರ ಸಚಿವರನ್ನು ಕೂಡ ಭೇಟಿ ಆಗ್ತೇವೆ, ಚರ್ಚೆ ಮಾಡ್ತೇವೆ. ನಮ್ಗೆ ಏನು ಈ ಹಿಂದೆ 2018ರಲ್ಲಿ ಏನು ಕುಡಿಯುವ ನೀರಿಗಾಗಿ ಮಹದಾಯಿ ನ್ಯಾಯಮಂಡಳಿ ನ್ಯಾಯಾಧಿಕರಣ ಏನಿದೆ ಅದು 13.42 TMC ನೀರನ್ನು ಕೂಡ ಬಿಡಬೇಕು ಅನ್ನುವಂಥದ್ದನ್ನು ಕೂಡ ಹೈ ತೀರ್ಪನ್ನು ಕೂಡ ಕೊಟ್ಟಿತ್ತು. ಆದ್ರೆ ಆ ತೀರ್ಪನ್ನು ಕೂಡ ಪಾಲಿಸಿಲ್ಲ, ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆ ತೀರ್ಪಿನ ಅನ್ವಯ ನಮ್ಗೆ ನೀರು ಬರಬೇಕು, ಮತ್ತೆ 40 TMC ಕೂಡ ನೀರು ನಮ್ಮ ರಾಜ್ಯದ ಪಾಲು ಇರ್ತಕ್ಕಂಥದ್ದು. ಆ ಒಂದು ನೀರು ಕೂಡ ಬಿಡಬೇಕು ಕೂಡಲೇ ಅನ್ನುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಆಗ್ರಹ ಇರ್ತಕ್ಕಂಥದ್ದು. ಆದ್ರೆ ಇದು ಎಲ್ಲ ಒಂದ್ ಕಡೆ ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ತೋರ್ತಾ ಇದೆ. ರಾಜ್ಯದ ಏನು ಹಲವಾರು ಅದು ಈಗಾಗಲೇ ಬೆಳೆ ಪರಿಹಾರ ಆಗಿರ್ಬೋದು ಅಥವಾ ಸಾಕಷ್ಟು ಯೋಜನೆಗಳು ಏನು ಕೇಂದ್ರ ಸರ್ಕಾರದಿಂದ ಬರ್ತವೆ, ಅದು ಎಲ್ಲದಕ್ಕೂ ಕೂಡ ತಡೆ ಒಡ್ಡುವಂತ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದು ಈಗಾಗಲೇ ಹಲವಾರು ಸಚಿವರು ಮತ್ತೆ CM ಮತ್ತೆ DCM ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಸಾವಂತ್ ಅವರ ಹೇಳಿಕೆಯನ್ನ ನಮ್ಮ MP ಗಳು ಕೂಡ ಖಂಡಿಸಬೇಕು. ಲೋಕಸಭಾದಲ್ಲಿ ಕೂಡ ಒಂದು ಆಗ್ರಹವನ್ನ ಮಾಡಬೇಕು, ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಬೇಕು. ಕೇಂದ್ರದಲ್ಲಿ ಇರ್ತಕ್ಕಂಥ ನಮ್ಮ ರಾಜ್ಯದ ಪ್ರತಿನಿಧಿಗಳಿದ್ದಾರೆ, ಅವರೆಲ್ಲರೂ ಕೂಡ ಇದಕ್ಕೆ ವಿರೋಧನ ವ್ಯಕ್ತಪಡಿಸಿ ಗೋವಾದ ಸಿಎಂ ಹೇಳಿರ್ತಕ್ಕಂಥ ಹೇಳಿಕೆ ಖಂಡಿಸಬೇಕು ಅನ್ನುವಂಥದ್ದನ್ನು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ವಿಜಯ್ ಭಾಸ್ಕರ್. ಥ್ಯಾಂಕ್ ಯು ಬಸವರಾಜ್ ಹೂಗಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಸದ್ಯ